ವಿಷ್ಣು ದೇವ್ರಿಗೂ ಚೋಳರಿಗೂ ಏನು ಸಂಬಂಧ? ಅವರು ಶೈವ ಧರ್ಮ ಪರಿಪಾಲನೆ ಮಾಡ್ತಿದ್ದರು, ಅವರು ವೈಷ್ಣವ ಧರ್ಮ ಪರಿಪಾಲನೆ ಮಾಡಿರಲಿಲ್ಲ ಮೊದಲೇ ಬಂದಂಥ ರಾಜರುಗಳು ಅಂತ ತಿಳ್ಕೊಳ್ತಾ ಇದ್ದಾಗ, ಆಮೇಲೆ ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಆಸಕ್ತಿಯಿಂದ, ಮತ್ತು ನಮ್ಮೂರಲ್ಲಿ ಒಂದು ಕೆಳದಿ ಸಂಸ್ಥಾನದ್ದು ಒಂದು ಇತಿಹಾಸ ಹೇಳ್ತಾರೆ. ಒಂದು ಆಸ್ತಿ ಇದೆ, ಆ ಆಸ್ತಿನ ಕೆಳದಿ ರಾಜರು ಒಂದು ಮಠಕ್ಕೆ ದಾನ ಕೊಟ್ಟರು ಅನ್ನೋವಂಥದ್ದು. ಈಗ ಚೋಳರು ಬಂದರೆ 1000 ವರ್ಷ ಇತಿಹಾಸ ಹೋಗ್ತದೆ, 800 ವರ್ಷ 900 ವರ್ಷ 1000 ವರ್ಷಕ್ಕೆ ಇತಿಹಾಸ ಹೋಗ್ತದೆ. ಕೆಳದಿ ಸಂಸ್ಥಾನದ ಇತಿಹಾಸ ನೋಡೋಕೆ ಹೋದರೆ 16ನೇ ಶತಮಾನ 17ನೇ ಶತಮಾನ ಬರ್ತದೆ. ಆ 1000 ವರ್ಷ ಇತಿಹಾಸಕ್ಕೂ 16ನೇ ಶತಮಾನ 600 ವರ್ಷ ಇತಿಹಾಸಕ್ಕೂ ಏನು ಸಂಬಂಧ ಇರ್ಬೋದು? ಈ ದೇವಸ್ಥಾನದ ಈ ನಿರ್ಮಾಣ ಶೈಲಿಯನ್ನು ನೋಡಿ ಇತಿಹಾಸಕಾರರು ಈ ಗರ್ಭಗುಡಿ ಮತ್ತು ದ್ವಾರಪಾಲನ ಶಿಲ್ಪಕಲೆ ಆಧಾರದಲ್ಲಿ, ಮತ್ತು ಏನು ಈ ಅಭಿಷೇಕದ ನೀರು ಹರಿದು ಬರ್ತದೆ, ಈ ಅಭಿಷೇಕದ ನೀರದು ಈ ಅಧಿಷ್ಠಾನ ಭಾಗವನ್ನೆಲ್ಲ ನೋಡಿ ಇದನ್ನು ಹೊಯ್ಸಳ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ಹೇಳಿದ್ದಾರೆ. ಮತ್ತು ಮೇಲಿನ ಗೋಪುರ ಏನಿದೆ, ವಿಮಾನ ಗೋಪುರ, ಈ ವಿಮಾನ ಗೋಪುರ ಹಿಂದೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಂಥ ಗೋಪುರ ಇತ್ತು. ಆ ಗೋಪುರ ಶಿಥಿಲ ಆಗಿದ್ದಕ್ಕೋಸ್ಕರ ಆ ಗೋಪುರವನ್ನು ತೆಗೆದು ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಈ ಮುಂದಿನ ಭಾಗ ಏನಿದೆ ಇದನ್ನು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ನವರಂಗ ಮಂಟಪ, ಈ ಕಲ್ಲುಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥ ಕಲ್ಲುಗಳಿವು. ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿ ಗ್ರಾಮಗಳನ್ನು ದಾನ ಕೊಟ್ಟು ಈ ದೇವರಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮತ್ತು ರಾಮಾನುಜ ಕೂಟ ಅಂತೇಳಿ ವಿಶೇಷವಾಗಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಸಬೇಕು. ಈ ಸಿಂಗಾಪುರ ಗ್ರಾಮವನ್ನು ಸಿಂಗಪ್ಪ ನಾಯಕರು ಇದನ್ನು ಪರಿಪಾಲನೆ ಮಾಡ್ತಿದ್ರು ಅನ್ನೋದಕ್ಕೆ, ಮತ್ತು ಈ ದೇವರಿಗೆ ವಿಜಯನಗರ ಕಾಲದಲ್ಲಿ ಈ ದೇವರ ಜೀರ್ಣೋದ್ಧಾರ ಮಾಡಿ ಇದರ ಸಿಂಗಪ್ಪ ನಾಯಕರು ಒಬ್ಬು ಶಿಲ್ಪ ಇದೆ. ಇವರು ಈ ಪ್ರಾಂತ್ಯವನ್ನು ಆ ಕಾಲದಲ್ಲಿ ಆಳ್ವಿಕೆ ಮಾಡ್ತಿದ್ರು. ಇವರು ಚಿಕ್ಕಬೆಟ್ಟಳ್ಳಿ ಗ್ರಾಮವನ್ನು ಈ ನಮ್ಮ ಆಗಿನ ತಿರುವೆಂಗಳನಾಥ, ಈಗಿನ ವರದರಾಜಸ್ವಾಮಿ ದೇವರಿಗೆ ಪ್ರತಿನಿತ್ಯ ಅಮೃತ ಪಡಿ ನೈವೇದ್ಯ ರಾಮಾನುಜ ಕೂಟ ನಡೆಸಬೇಕು ಅಂತೇಳಿ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಈ ಒಂದು 500ನೇ ವರ್ಷ ಅನ್ನೋದು ಮತ್ತೆ ನಮಗೆ ಇನ್ನೊಂದು ವರ್ಷ ಸಿಗಲ್ಲ. ಇದೊಂದು ಪುಣ್ಯ ಅಂದರೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ, ಒಂದು 500ನೇ ವರ್ಷದಲ್ಲಿ ನಾವೆಲ್ಲ ಇದ್ದೀವಲ್ಲ ಅನ್ನೋ ಇದಕ್ಕೆ ನಮಗೆಲ್ಲ ಸಂತೋಷ. ಪ್ರತಿ ವರ್ಷ ನಮಗೆ ಆ ಶಾಸನ ಸಿಕ್ಕಿ, ಅಂದರೆ ನಮಗೆ ಆ ಶಾಸನ ಅಲ್ಲಿದೆ ಅಂತ ಗೊತ್ತಾಗಿದ್ದು ಉದಯ್ ಕುಮಾರ್ ಸಾರ್ ಅನ್ನೋರು, ಅವರು ಇತಿಹಾಸ ತಜ್ಞರು, ಅವ್ರ ಕಡೆಯಿಂದ ನಮಗೆ ಗೊತ್ತಾಯಿತು. ಅದು ಗೊತ್ತಾಗಾದಮೇಲೆ ಸಿಂಗಾಪುರ ದಿನಾಚರಣೆ ಅಂತೇಳಿ ನಾವು ನವಂಬರ್ 26 ಸಿಂಗಾಪುರ ದಿನಾಚರಣೆ ಅಂತ ವಿಶೇಷವಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಅದರಲ್ಲೂ ಈ ವರ್ಷಕ್ಕೆ 500ನೇ ವರ್ಷ ಅನ್ನೋದು ನಮಗೆಲ್ಲ ನಮ್ಮ ಗ್ರಾಮಸ್ಥರಿಗೆ ತುಂಬ ಸಂತೋಷದ ದಿನ. ಮತ್ತು ಅಂಗರಂಗ ವೈಭೋಗ ಯಾವ ಥರ ನಡಿಬೇಕು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು, ಅಮೃತ ಪಡಿ ನೈವೇದ್ಯಕ್ಕೆ ಅಂದರೆ ಇಲ್ಲಿ ಒಂದು ನೃತ್ಯ ಸೇವೆ ಆಗ್ಬೋದು, ಕಲಾ ತಂಡಗಳು, ಜಾನಪದ ಸಂಗೀತ ಸೇವೆ, ಈ ಥರ ಎಲ್ಲ ಒಂದು ವಿಶೇಷವಾದಂಥ ಕಾರ್ಯಗಳು ಮಾಡಲಿ ಅಂಥೇಳಿ ಆ ಊರನ್ನು ದಾನ ಕೊಟ್ಟಿರ್ತಾರೆ ಆಗಿನ ಕಾಲಕ್ಕೆ. ಮತ್ತು ತಿರುಮಲೆ ತಿರುಪತಿ ತಿರುವೆಂಗಳನಾಥ ಅಂತಲೇ ವಿಶೇಷವಾಗಿ ಕರೆದಿದ್ದಾರೆ. ವರದರಾಜ ಸ್ವಾಮಿ ಅಪಾರ ನಂಬಿಕೆ, ಸ್ವಾಮಿ ವರ ನೀಡೋನು. ಅದಕ್ಕೆ ನಾನು ಹೇಳೋದು, ಹೂವ ತರುವರ ಮನೆಗೆ ಉಲ್ಲ ತರುವನಯ್ಯ, ಈತನೀಗ ವಾಸುದೇವನು ಹೂವ ತರುವರ ಮನೆಗೆ. This is not just about stones and script. It's about identity, memory, and a shared cultural legacy being reclaimed in the digital age. What histories lie beneath our feet? And what do we lose when we no longer look down?